ಈ ಥರ ಮಸೂಡ ಮಾಡ್ಕೊಂಡು ತಿಂದರೆ ಹೋಟೆಲ್ಗೆ ಹೋಗೋದೇ ಬಿಡ್ತೀರಾ, ಮನೇಲೆ ಮಾಡ್ಕೊಂಡು ತಿನ್ನೋಣ ಅಂತ. ಇದನ್ನು ನೋಡಿ, ಉದ್ದಿನ ಬೇಳೆನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಕೊಂಡಿರೋದು, ನೀರು ಹಾಕ್ದೇನೆ ರುಬ್ಕೊಂಡಿರೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಕಿ ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದು 10ರಿಂದ 15 ನಿಮಿಷ ಬೀಟ್ ಮಾಡಬೇಕು. ಎಷ್ಟು ಬೀಟ್ ಮಾಡ್ತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ. ಹತ್ತಿ ಥರ ಆಗುತ್ತೆ. ಯಾರು ತುಂಬಬೇಕು ಆ ಥರ. ಅದು ಒಂದೇ ಸೈಡಲ್ಲಿ ತಿರುಗಿಸ್ಬೇಕು, ರಿವರ್ಸಲ್ಲಿ ಮತ್ತೆ ತಿರುಗಿಸ್ಬಾರ್ದು, ಒಂದೇ ಥರ ತಿರುಗಿಸ್ಬೇಕು. ನೋಡಿ, ಸುಮಾರು 10 ನಿಮಿಷ ಇದಾಗಿದೆ. ಇವಾಗ ಎಣ್ಣೆ ಮಂಡಿನೂ ಕಾದಿದೆ, ಅದಕ್ಕೆ ವಡ ಬಿಡೋಣ. ನೋಡಿ, ಬಿಡ್ತಾ ಇದ್ದಾಗೆ ಹೆಂಗೆ ಅರಳುತ್ತೆ ಅಂತ. ತುಂಬ ಉಬ್ಬಿ ಬರುತ್ತೆ, ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ. ಅದೇ ಉಪ್ಕೊಂಡು ಮೇಲೆ ಬರುತ್ತೆ ನೋಡಿ. ನೋಡಿ, ಇಷ್ಟಾದರೆ ಸಾಕು. ಕಲರ್ ನೋಡ್ತಾ ಇದ್ದೀರಲ್ಲ, ಇಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ, ಅಥವಾ ಏನೋ ಹಾಕಬೇಕು, ಏನೂ ಬೇಡ. ಏನು ಹಾಕ್ದೇ ತುಂಬ ಸ್ಮೂತಾಗುತ್ತೆ. ನೋಡಿ, ಇದನ್ನು ಉಗುರು ಬೆಚ್ಚಗೆ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ, ಅದಕ್ಕೆ ಒಂದು ಸ್ವಲ್ಪ ಇಂಗನ್ನ ಹಾಕಿ ರೆಡಿ ಮಾಡಿಟ್ಟಿದೆ. ಅದಕ್ಕೆ ಹಾಕೊಳ್ಳೋದು ವಡಾನ. ಒಂದು 15 ನಿಮಿಷ ಬಿಟ್ಟು ಈ ಥರ ನೀರನ್ನ ತೆಕ್ಕೊಂಡ್ರೆ ಆಯಿತು. ನೀರು ಸ್ವಲ್ಪ ಇರಬಾರ್ದು. ನೀರಲ್ಲಿ ಹಾಕಿಡೋದ್ರಿಂದ ಮೊಸರನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಚೆನ್ನಾಗಿ. ಅವಾಗ ತಿನ್ನೋಕೆ ನಮಗೆ ಟೇಸ್ಟ್ ಆಗುತ್ತೆ. ಹಾಗೆಯೇ ಒಳಗಡೆ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ. ನೀರಲ್ಲಿ ಎಣ್ಣೆ ಅಂಶ ಇರಲ್ಲ. ನೋಡಿ, ಇವಾಗ ಮೊಸರನ್ನ ರೆಡಿ ಮಾಡ್ಕೊಳ್ಳೋಣ. ಮೊಸರಿಗೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸ್ವಲ್ಪ ಗಂಟಿಲ್ದರ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಟಿಕೆ ಉಪ್ಪನ್ನು ಹಾಕಿದ್ದೀನಿ ನಾನು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ತೆಗೆದಿರೋ ವಡಾನ ಇದರಲ್ಲಿ ಹಾಕ್ಕೊಂಡ್ರೆ ಮೊಸರನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಇವಾಗ ಅದಕ್ಕೆ ಒಂದು ಚಿಕ್ಕದ ಒಗ್ಗರಣೆ ಕೊಡೋಣ. ಒಗ್ಗರಣೆ ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೆ ಸಾಸಿವೆ, ಹಾಗೆಯೇ ಜೀರಿಗೆ, ಒಣಮೆಣಸು ಹುರಿದು ಅದಕ್ಕೆ ಹಾಕ್ಕೊಂಡ್ರೆ ಆಯಿತು. ಇವಾಗ ನೋಡಿ, ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ರುಚಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಟೇಸ್ಟ್ ಆಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಈ ಥರ ಮೇಲ್ಗಡೆಯಿಂದ ಮೊಸರು ಹಾಕ್ಕೊಂಡು ಅದ್ರ ಮೇಲ್ಗಡೆ ಹುಣಸೆಹಣ್ಣಿನ ನೀರಿಗೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ ಇವಾಗ. ನೋಡಿ, ಈ ಥರ ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳೋದು. ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ, ಕಣ್ಣಾಗಿದ್ರು.